ಆರಾಧನಾ ಸಮಯ. ಈ ಶ್ರಮ ಕಾಲದಲ್ಲಿ ನಿನ್ನ ಶಿಲುಬೆಯನ್ನ ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಮ್ಮನ್ನ ಮತ್ತೊಮ್ಮೆ ನಿನ್ನ ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳುವ ಹಾಗೆ ಈ ಅವಕಾಶವನ್ನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ನೀನೊಬ್ಬನೇ ನಮ್ಮನ್ನ ಪಾಪಗಳಿಂದ ವಿಮೋಚಿಸಲು ಸಾಧ್ಯ, ಬಿಡುಗಡೆಯನ್ನ ನೀಡಲು ಸಾಧ್ಯ, ಬಿಡುಗಡೆಯ ಜೀವಿತದಲ್ಲಿ ನಡೆಸಲು ಸಾಧ್ಯ. ಆ ಬಿಡುಗಡೆಯ ಜೀವಿತವನ್ನು ಮತ್ತೊಮ್ಮೆ ಅನುಭವಿಸಲು ಈ ಆರಾಧನೆಯಲ್ಲಿ ಬಂದಿದ್ದೇವೆ. ನಮ್ಮ ಕೂಡ ನೀನು ತಾನೇ ಮಾತನಾಡು. ನಮಗೆ ತಿಳಿಯಬೇಕಾಗಿರುವಂಥ ವಾಕ್ಯಗಳನ್ನು ತಿಳಿಯಪಡಿಸು. ಹಾಡುಗಳ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಆರಾಧನೆಯಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಮುನ್ನಡೆಸಿ ನಮ್ಮನ್ನು ಕಾಯಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ.
ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. Ratawa
ಮುಡಿಯನ್ನು ಧರಿಸಿದೆ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ. ಈ ದಿನದ ಆರಾಧನೆಗೆ ಆರಿಸಿಕೊಂಡಂತ ದೇವರ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 1-12 ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ಬಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರೂ ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು ಎಂಬುದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಇವತ್ತಿನ ದಿವಸ ನಮಗೆ ನೇಮಕವಾದ ವಾಕ್ಯ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12 ವಚನಗಳವರೆಗೆ ಇರ್ತಕ್ಕಂಥ ವಾಕ್ಯ ಭಾಗ. ಇವತ್ತಿನ ವಿಷಯ ಧ್ಯೇಯ ಅದೇನಂತ ಹೇಳಿದರೆ, ಪಾಪದ ಭಾರದಿಂದ ಬಿಡುಗಡೆ. ಪಾಪದ ಭಾರದಿಂದ ಬಿಡುಗಡೆ. ಎಲ್ಲ ಭಾರಗಳಲ್ಲಿ ಈ ಪಾಪದ ಭಾರವು ಬಹಳ ವಂಚಕವಾದದ್ದು, ಅದೃಶ್ಯವಾದದ್ದು, ಅದೇ ಸಂದರ್ಭದಲ್ಲಿ ಕಾಡಿಸುವಂಥದ್ದು, ಪೀಡಿಸುವಂಥದ್ದು ಆಗಿರ್ತದೆ. ಒಂದು ಸಾರಿ ಕಪೆರ್ನೌಮಿಗೆ ನಾವು ಕೂಡ ಹೋಗಿದ್ರೆ ಅಲ್ಲಿ ಏನು ನಡೀತು ಅನ್ನುವಂಥದ್ದನ್ನು ನಾವು ಊಹಿಸಿಕೊಳ್ಬೋದು ಅಥವಾ ಅದನ್ನು ಧ್ಯಾನಿಸಬಹುದು. ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಇದ್ದರು. ಈ ಸುದ್ದಿ ಕೇಳಿದಾಗ ಬಹುಜನರು ಅಲ್ಲಿ ಯೇಸು ಸ್ವಾಮಿ ನೋಡ್ಬೇಕಂತ ಹೇಳ್ಬಿಟ್ಟು ಜನರು ಬಂದಿದ್ರು. ಸ್ಥಳ ಇರಲಿಲ್ಲ ಅಂತ್ರಿ, ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಅಂಥ ಒಂದು ದೊಡ್ಡ ರಶ್ಶು ಅಲ್ಲಿ ಇತ್ತು. ಯೇಸು ಸ್ವಾಮಿ ಏನು ಮಾಡ್ತಾಯಿದ್ರು ಗೆಸ್ ಮಾಡಿಕೊಳ್ಳಿ. ಯಥಾಪ್ರಕಾರವಾಗಿ ದೇವರ ವಾಕ್ಯವನ್ನು ಸಾರಿ ಹೇಳ್ತಿದ್ರು. ಅದನ್ನು ಯಾರಾದರೂ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಯೇಸು ಸ್ವಾಮಿ ವಾಕ್ಯ ಮಾತಾಡಿದ್ದನ್ನು ಭಾಳ ಚೆನ್ನಾಗಿರ್ತಿತ್ತು. ವಿಜ್ಞಾನಿಗಳು ಈಗಲೂ ಕೂಡ ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬ ಪಾರ್ಶ್ವವಾಯು ರೋಗಿ, ಆ ರೋಗಿ ಪಾರ್ಶ್ವವಾಯು ರೋಗಿ ಅಂದರೆ ಅವನಿಗೆ ಅಲುಗಾಡ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ತಟಸ್ಥನಾಗಿದ್ದಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ವೇಳೆಯಲ್ಲಿ ಅವನಿಗೆ ಒಳ್ಳೆಯ ಸ್ನೇಹಿತರಿದ್ದರು. ಹೌದ್ರಿ, ನಾವು ಕಷ್ಟಕಾಲದಲ್ಲಿದ್ದಾಗ ನಮಗೆ ಸ್ನೇಹಿತರು ಇರುವಂಥದ್ದು ಭಾಳ ಒಳ್ಳೆಯದು. ಅದರಲ್ಲಿ ಇವನಿಗೆ 4 ಸ್ನೇಹಿತರಿದ್ದರಂತೆ. ಈ 4 ಸ್ನೇಹಿತರು ಹೊತ್ಕೊಂಡು ಯೇಸು ಸ್ವಾಮಿ ಕಡೆಗೆ ಬಂದಿದ್ರು. ಆದರೆ ಬರಲಿಕ್ಕೆ ಆಗಲಿಲ್ಲ. ಕಡೆಗೆ ಏನು ಮಾಡಿದರು, ಆ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ, ಭಾಳ ವಿಚಿತ್ರವಾದ ಕೆಲಸ ಇದು, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಅದರ ದ್ವಾರ ಮಾಡಿಬಿಟ್ಟು ಆ ಪಾರ್ಶ್ವಾಯು ರೋಗಿಯನ್ನು ಯೇಸು ಸ್ವಾಮಿ ಇದ್ದಂಥ ಕಡೆಯಲ್ಲಿ ಅವನನ್ನು ಇಳಿಸಿದರು. ಇಳಿಸಿದಾಗ ಹೌದು, ಅವನ ಜೀವನದಲ್ಲಿ ಭಾರ ಇತ್ತು. ಆದರೂ ಕೂಡ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ
ಆ ವ್ಯಕ್ತಿಯಲ್ಲಿ ಇನ್ನೊಂದು ಅದೃಶ್ಯವಾದಂಥ ಭಾರವಿತ್ತು. ಅವನ 4 ಜನ ಹೊತ್ಕೊಂಡು ಬರುವಂಥದ್ದು ಬೇರೆಯವ್ರಿಗೂ ಭಾರವಾಗಿತ್ತು, ಇವನು ಭಾರವಾಗಿದ್ದ. ಆದರೆ ಅವನ ಒಳಗಿದ್ದಂಥ ಒಂದು ಭಾರ ಪಾಪದ ಭಾರ. ಆ ಪಾಪದ ಭಾರವನ್ನು ಹೊತ್ಕೊಂಡಿದ್ದ. ಅದೇ ಸಂದರ್ಭದಲ್ಲಿ ದೈಹಿಕವಾದಂಥ ರೀತಿಯಲ್ಲೂ ಬೇರೆಯವ್ರಿಗೆ ಭಾರವಾಗಿದ್ದ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳಿದಂಥ ಮಾತು ಬಹಳ ಬಹಳ ಚೆನ್ನಾಗಿತ್ತು. ಅದೇನೆಂದರೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕೆಲವು ಪಂಡಿತರು, ಧಾರ್ಮಿಕ ಮುಖಂಡರು, ನಾಯಕರು ಕೂತಿದ್ರು. ಅವ್ರ ಮನಸ್ಸಿನಾಗ ಅಂದ್ಕೊಳ್ತಾ ಇದ್ರು, ಇದೇನಪ್ಪ ಇದು, ದೇವ್ರು ಬಿಟ್ಟು ಬೇರೆ ಯಾರೂ ಕೂಡ ಆ ಪಾಪವನ್ನು ಕ್ಷಮಿಸೋದಿಲ್ಲ, ಈ ಮನುಷ್ಯ ನೋಡಿದರೆ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಅಂತ ಹೇಳ್ತಾರಲ್ಲ ಅಂತ. ಭಾಳ ಅವರಿಗೆ ಭಾಳ ಡಿಸ್ಟರ್ಬ್ ಆಯಿತು, ಭಾಳ ಬೇಸರ ಪಟ್ಕೊಂಡ್ರು. ಯಾಕೆ ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಪಾಪ ಪರಿಹಾರ ಆಗಬೇಕಾದ್ರೆ ಒಂದು ಕುರಿ ಕೊಯ್ಬೇಕು, ಕುರಿಯನ್ನು ಬಲಿ ಕೊಡಬೇಕು. ಒಂದು ಕುರಿಯದು ಬೆಲೆ 5,000 ರೂಪಾಯಿ ಅಂತ ಹೇಳಿದರೆ, ಒಂದು ಪಾಪನೂ 10 ಪಾಪನೂ ಎಷ್ಟು ಪಾಪ ನೀವು ಮಾಡಿರ್ತೀರಿ, ಆ ಒಂದು 5,000 ರೂಪಾಯಿ ಆದರೂ ಖರ್ಚು ಮಾಡಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ಅದೇ ಸಂದರ್ಭದಲ್ಲಿ ಅಧಿಕಾರಪೂರ್ವಕವಾಗಿ ನಿನ್ನ ಪಾಪಗಳು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ ಅಂತ ಹೇಳಿದಾಗ ತಕ್ಷಣವೇ ಆ ಮನುಷ್ಯನಿಗೆ ಎಷ್ಟೋ ವರ್ಷಗಳಿಂದ ಇದ್ದಂಥ ಒಂದು ಪಾಪದ ಭಾರ ಹೋಗಿರಬೇಕು. ಅದಾದ ಮೇಲೆ ತಾನು ಹೇಳಿದ್ದನ್ನು ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇನ್ನೊಂದು ಕೆಲಸವನ್ನು ಮಾಡಿದ್ರು, ಇನ್ನೊಂದು ಮಾತನ್ನು ಹೇಳಿದರು. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿದ್ದಂಥ ಜನರ ಬಗ್ಗೆ ಇನ್ನೂ ಸ್ವಲ್ಪ ಯೋಚನೆ ಮಾಡಂದ್ರೆ, ಅವ್ರೇನೆಂದರೆ, ಈ ಮನುಷ್ಯನು ಪಾಪಗಳನ್ನು ಕ್ಷಮಿಸ್ತಿದ್ದಾನಲ್ಲ, ದೇವರಿಗಷ್ಟೇ ಈ ಒಂದು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಯೇಸು ಸ್ವಾಮಿ ಅವರ ಯೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಅರಿತುಕೊಂಡು, ವಾವ್, ನೋಡ್ರಿ, ಬೇರೆಯವ್ರು ಯೋಚನೆ ಮಾಡ್ತಾ ಇದ್ರಾಗ ಯೇಸು ಸ್ವಾಮಿಗೆ ಅದು ಗೊತ್ತಾಗ್ಬಿಡ್ತಂತೆ. ನೀವು ಯಾಕೆ ಮನಸ್ಸಿನಲ್ಲಿ ಈ ರೀತಿಯಾಗಿ ಅಂದುಕೊಳ್ತಿದ್ರಿ, ಯಾವುದು ಪ್ರಾಮುಖ್ಯ, ಪಾಪ ಕ್ಷಮಿಸೋದು ಅಥವಾ ರೋಗ ಸ್ವಸ್ಥತೆಯೋ ಅಂತ ಒಂದು ಪ್ರಶ್ನೆ ಕೇಳಿಬಿಟ್ಟು, ಆದರೂ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಂಟೆಂದು ಒಂದು ಹೇಳಿಕೆ ಯೇಸು ಸ್ವಾಮಿ ಹೇಳಿಬಿಡ್ತಾರೆ. ಮನುಷ್ಯಕುಮಾರ ಅಂದರೆ ತಾನೇ, ಆದರೆ ನನಗೆ ಅಧಿಕಾರ ಇದೆ, ದೇವರ ಅಧಿಕಾರ ಇದೆ, ಪಾಪ ಕ್ಷಮಿಸುವ ಅಧಿಕಾರ ಇದೆ, ಪಾಪದ ಭಾರವನ್ನು ತೆಗೆದುಹಾಕುವಂಥ ಅಧಿಕಾರ ಇದೆ ಅಂತ ತಾನು ಹೇಳಿದ ಮಾತನ್ನು ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಏನಂತ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳ್ಬಿಡ್ತಾರೆ. ವಾವ್! 4 ಜನರು 4 ಮಂದಿಯಿಂದ ಹೊರಿಸಿಕೊಂಡು ಯೇಸು ಸ್ವಾಮಿ ಬಳಿಗೆ ಬಂದಂಥ ಮನುಷ್ಯನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ಸ್ನೇಹಿತರದ್ದು ಸಹಾಯ ಬೇಕಾಗಿಲ್ಲ, ಎದ್ದು ನೀನು ನಡಿಬೋದು ಅಂತ ಹೇಳಿದಾಗ ಅದೇ ರೀತಿಯಾಗಿ ಆ ಕ್ಷಣದಲ್ಲಿಯೇ ಸ್ವಸ್ಥತೆಯನ್ನು ಅದ್ಭುತವಾದ ರೀತಿಯಲ್ಲಿ ಅವನು ಹೊಂದಿಕೊಂಡು ನಡೆದ. ಹೌದು, ಯೇಸು ಸ್ವಾಮಿ ಪಾಪದ ಭಾರವನ್ನು ನಮ್ಮಿಂದ ತೆಗೆದು ಹಾಕುವುದಕ್ಕೆ ಬಂದದ್ದು ಶಾಸ್ತ್ರಗಳ ಪ್ರಕಾರ, ಅಂದರೆ ದೇವರ ವಾಕ್ಯದ ಆಧಾರಿತವಾಗಿ, ಪ್ರವಾದಿಗಳ ಪ್ರವಾದನೆ ಮಾತುಗಳಿಂದ ಆಧಾರಿತವಾಗಿತ್ತು. ಅದನ್ನು ಸಾಬೀತುಪಡಿಸುವಂತೆ ಒಂದು ಅದ್ಭುತವನ್ನು ಕೂಡ ಯೇಸು ಸ್ವಾಮಿ ಮಾಡಿದರು. ಪ್ರಾಮುಖ್ಯವಾದದ್ದು ಅದ್ಭುತ ಅಲ್ಲ, ಆದರೆ ಪಾಪಗಳ ಕ್ಷಮಾಪಣೆಯನ್ನು ಹೊಂದುವಂಥ ಮಹಾ ಅದ್ಭುತ. ಚಿಕ್ಕ ಅದ್ಭುತವನ್ನು ಕೂಡ ಮಾಡಿದ್ರು. ಯಾಕಂದರೆ ಕೆಲವು ಸಾರಿ ಚಿಕ್ಕ ಅದ್ಭುತನೇ ಭಾಳ ದೊಡ್ಡ ಅದ್ಭುತವಾಗಿ ಜನರಿಗೆ ಅನಿಸಬಹುದು. ಆದರೆ ಯೇಸು ಸ್ವಾಮಿ ಪ್ರಧಾನವಾಗಿ ಬಂದಂಥ ಉದ್ದೇಶ ಪಾಪ ಕ್ಷಮಾಪಣೆ ಆಗಬೇಕು. ಯೇಸು ಸ್ವಾಮಿ ಹುಟ್ಟಿದಾಗ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನು ಅಂತ ಆತನು ಹುಟ್ಟಿದಾಗಲೇ ಹೇಳಿದಂಥ ಪ್ರವಾದನೆ ಮಾತು ನೆರವೇರ್ತಾ ಬಂತು. ಇಲ್ಲಿ ಕೂಡ ಒಂದು ಸಾರಿ ಯೋಹಾನ, ಅಂದರೆ ಸ್ನಾನಿಕನಾದ ಯೋಹಾನನು ತನ್ನ ಕಡೆಗೆ ಯೇಸು ಸ್ವಾಮಿ ಬರ್ತಾ ಇರುವುದನ್ನು
ನೋಡಿಬಿಟ್ಟು ಯಾವ ರೀತಿಯಾಗಿ ಪರಿಚಯ ಮಾಡಿಸ್ತಾನೆ ಗೊತ್ತಾ? ಭಾಳ ವಿಚಿತ್ರವಾದ ಪರಿಚಯ. ಇಂತಿಂಥವರು ನಮ್ಮ ಮಧ್ಯದಲ್ಲಿದ್ದಾರೆ, ಅವರು ಇದನ್ನು ಮಾಡಿದರು ಅದನ್ನು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಬಗ್ಗೆ ನಾವು ಪರಿಚಯ ಮಾಡಿಸ್ತೀವಿ. ಆದರೆ ಇಲ್ಲಿ ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನು ತನ್ನ ಕಡೆಗೆ ಬರುವ ಯೇಸುವನ್ನು ಕಂಡು, ಇಗೋ ದೇವರು ನೇಮಿಸಿದ ಕುರಿಮರಿ ಅಂತ ಹೇಳ್ತಾನ್ರಿ. ವಾವ್! ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಅಂತ ಕೂಡ ಹೇಳ್ತಾನ್ರಿ. ಹಾಗಾದರೆ ಯೇಸು ಸ್ವಾಮಿ ಮುಖ್ಯವಾಗಿ ಈ ಲೋಕಕ್ಕೆ ಬಂದಂಥ ಮಹಾ ಉದ್ದೇಶ ಲೋಕದ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ, ಲೋಕದಲ್ಲಿ ಜನರು ಹೊತ್ತಂಥ ಪಾಪವನ್ನು ತೆಗೆದು ಹಾಕುವುದಕ್ಕೆ, ಪರಿಹಾರ ಮಾಡುವುದಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ಹೌದು ಕುರಿಗಳನ್ನು ಬಲಿ ಕೊಡ್ತಿದ್ರು, ಆದರೆ ಏನು ಆ ಪಾಪ ಮುಚ್ಚಿತ್ತು ಅಷ್ಟೇ. ಇದನ್ನು ಇಬ್ರಿಯ 10ರಲ್ಲಿ 1-2 ವಚನದಲ್ಲಿ ನಾವು ನೋಡ್ತೀವಿ. ಆದರೆ ಯೇಸು ಸ್ವಾಮಿ ಪಾಪ ಮುಚ್ಚುವುದಕ್ಕಲ್ಲ, ಪಾಪವನ್ನು ತೆಗೆದು ಹಾಕುವುದಕ್ಕೆ, ಪಾಪ ಭಾರವನ್ನು ತೆಗೆದು ಹಾಕುವುದಕ್ಕೆ ಬಂದನೆಂಬಂಥ ವಾಕ್ಯವು ಆಶ್ಚರ್ಯವಾದದ್ದು ಮತ್ತು ಪ್ರಾಯೋಗಿಕವಾದದ್ದು ಮತ್ತು ಜೀವನ ಕಾಲ ಪರ್ಯಂತ ನಾವು ಹೊಂದತಕ್ಕಂಥ ಆತ್ಮೀಕವಾದ ಅನುಭವ. ಆ ರೀತಿಯಾಗಿ ಹೊಂದಿ ನಾವು ಭೂಲೋಕದಲ್ಲಿ ಬಾಳುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿದ್ದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರ್ಪಾನವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರ್ಪಾನವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷ
ರಕ್ಷಣೆ ಹೊಂದಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ ತಿಳಿದು ಕಾಣವಾಗುತ್ತದೆ ತಂದೆಯ ಮಾನೆಯೋ. ಪರಿಶುದ್ಧನಾದ ದೇವರೇ, ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣಗಳು ನಿನಗೆ ಸಜೀವ ಯಜ್ಞವಾಗಿ ಅರ್ಪಿಸಲೋಸುಗ ಸ್ವಾಮಿ. ಪಾಪಗಳ ಜೀವಿತದಿಂದ ಸಂಪೂರ್ಣವಾಗಿ ಬೇರ್ಪಡಿಸಿ ನೀನು ತಾನೇ ನಮ್ಮನ್ನು ರಕ್ಷಿಸಿ ಹೊಸ ಜೀವಿತಕ್ಕೆ ನಡೆಸಿದಾತನೆ, ನಿನಗೆ ಅನಂತನಂತ ಸ್ತೋತ್ರ. ಈ ದಿನದ ಆರಾಧನೆಯ ಮೂಲಕ ಹೇಗೆ ನೀನು ನಮ್ಮನ್ನು ಪಾಪಗಳಿಂದ ಬಿಡಿಸಲು ಸಾಧ್ಯ ಅನ್ನುವಂಥ ವಿಷಯವನ್ನು ಮತ್ತೊಮ್ಮೆ ತಿಳಿದುಕೊಂಡಿದ್ದೇವೆ. ಈ ಹೊಸ ಬದುಕನ್ನು ಬಾಳಲು ಪ್ರಯತ್ನಿಸಲಿಕ್ಕಿರುವಾಗ ನಮ್ಮ ಸಂಗಡ ನೀನು ತಾನೇ ಇದ್ದು ಇದರಲ್ಲಿ ಬಿದ್ದು ಹೋದಾಗ್ಯೂ ನಮ್ಮನ್ನು ಮತ್ತೊಮ್ಮೆ ಎಬ್ಬಿಸಿ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ನಡೆಸುವಂಥವನಾಗು. ನಾವು ನಿನ್ನ ಸನ್ನಿಧಿಯಲ್ಲಿ ಬರುವಾಗ ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ, ನಿಷ್ಕಳಂಕರಾಗಿ ಕಾಣಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ಈ ಆರಾಧನೆಯಲ್ಲಿ ಹೇಗೆ ನಿನ್ನ ವಾಕ್ಯ ನಮ್ಮೊಡನೆ ಮಾತನಾಡಿತೋ ಅದೇ ರೀತಿಯಲ್ಲಿ ನಮ್ಮ ಜೀವಿತವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಗೆಯಾಗುವಂಥ ಜೀವಿತ ಆಗಿರುವ ಹಾಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲು ಸಾಧ್ಯ. ಆತನು ಆ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಮತ್ತೊಮ್ಮೆ ಶುದ್ಧರನ್ನಾಗಿ ಮಾಡಿದ್ದಾನೆ. ಆ ಶುದ್ಧತೆಯ ಜೀವಿತದಲ್ಲಿ ನಡೆಯುವ ಹಾಗೆ ನಮ್ಮನ್ನು ಯಾವಾಗಲೂ ಪ್ರೇರೇಪಿಸುತ್ತಿರ್ತಾನೆ. ಹೀಗೆ ನಾವು ಯಾವಾಗಲೂ ಆತನ ದೃಷ್ಟಿಯಲ್ಲಿ ನಡೆಯುವ ಹಾಗೆ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸುಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಸಹಾಯವು ನಮ್ಮನ್ನು ಸಹಾಯದಿಂದ ನಡೆಸುವಂಥದ್ದಾಗಿರಲಿ. ಆಮೇನ್.